ನಟಿ ನಿರೂಪಕಿ ಅಪರ್ಣಾ ಕ್ಯಾನ್ಸರ್ ರೋಗದಿಂದ ನಿಧನ ಹೊಂದಿದ್ದಾರೆ. ಸದಾ ವೇದಿಕೆ ಮೇಲೆ ನಗುತ್ತಾ ಲವಲವಿಕೆಯಿಂದ ನಿರೂಪಣೆ ಮಾಡುತ್ತಿದ್ದ ನಿರೂಪಕಿ ಕನ್ನಡತಿ ಅಪರ್ಣಾ ಇಹಲೋಕ ತ್ಯಜಿಸಿದ್ದಾರೆ. ತಾವೇ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡ ಹಾಗೆ, ಎಲ್ಲರ ಬೆನ್ನ ಹಿಂದೆ ಒಂದು ಕತೆ ಇರುತ್ತೆ. ಅದೇ ರೀತಿ ಅಪರ್ಣಾ ಬೆನ್ನ ಹಿಂದೆ ಕೂಡ ಒಂದು ಕತೆ ಇತ್ತು. ಚಿಕ್ಕಮಗಳೂರಿನ ಕಡೂರು ಮೂಲದವರಾದ ಅಪರ್ಣಾ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿಯೇ. ಅಪರ್ಣಾ ಅವರ ತಂದೆ ಸಿನಿಮಾ ಪತ್ರಕರ್ತರು ಹಾಗೂ ಸಂಪಾದಕರು ಆಗಿದ್ದರು. ಅಪರ್ಣಾ ಚಿಕ್ಕದಿನಿಂದಲೇ ಸಂಗೀತ, ಸಾಹಿತ್ಯ, ಕಲೆಗಳ ಬಗ್ಗೆ ಹೆಚ್ಚು ಒಲವನ್ನು ಬೆಳೆಸಿಕೊಂಡಿದ್ದರು. 1985ರಲ್ಲಿ ಅಂಬರೀಷ್ ನಟನೆಯ ಮಸಣದ ಹೂ ಸಿನಿಮಾದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ನಂತರ ಕಿರುತೆರೆ, ಹಿರಿತೆರೆ ಹಾಗೂ ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ನಿರೂಪಣೆ ಎಂದರೆ ಅಪರ್ಣಾ ಎನ್ನುವಷ್ಟರ ಮಟ್ಟಿಗೆ ಅವರ ಕನ್ನಡ ಸ್ಪಷ್ಟತೆ, ಶುದ್ಧತೆ ಎಲ್ಲವೂ ಇತ್ತು. ಅಪರ್ಣಾ ಅವರ ಧ್ವನಿಗೆ ಅಗಾಧವಾದ ಅಭಿಮಾನಿ ಬಳಗವೂ ಇತ್ತು. ತದನಂತರ ಅಪರ್ಣಾ ಅವರು ಮನೆಯಲ್ಲಿಯೇ ನೋಡಿದ ಹುಡುಗನೊಬ್ಬನನ್ನು ಮದುವೆಯಾಗಿ ವಿದೇಶಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ವಿದೇಶಕ್ಕೆ ಹೋದ ನಂತರ ಅಪರ್ಣಾ ಅವರಿಗೆ ತಿಳಿಯುತ್ತದೆ, ತಾವು ಮದುವೆಯಾದ ವ್ಯಕ್ತಿಗೆ ಈಗಾಗಲೇ ಒಂದು ವಿವಾಹವಾಗಿದೆ ಎಂದು. ಆ ನಂತರ ಅಪರ್ಣಾ ಅವರನ್ನು ಆ ವ್ಯಕ್ತಿ ಅಮೆರಿಕಾದಲ್ಲಿ ಮನೆ ಕೆಲಸ ಮಾಡಲು ಇಟ್ಟುಕೊಂಡಿರುತ್ತಾರೆ. ಬಹಳ ಕಷ್ಟಪಟ್ಟು ಕುಟುಂಬದವರನ್ನು ಸಂಪರ್ಕಿಸಿ ಭಾರತಕ್ಕೆ ಬರಲು ಅಪರ್ಣಾ ಸಾಕಷ್ಟು ಪರದಾಡುತ್ತಾರೆ. ಈ ಸಮಯದಲ್ಲಿ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅಪರ್ಣಾ ಅವರನ್ನು ವಿದೇಶದಿಂದ ಭಾರತಕ್ಕೆ ಕರೆತರಲು ಸಹಾಯ ಮಾಡಿದರು ಎಂದು ನಿರ್ದೇಶಕ, ಬರಹಗಾರ ಬರಗೂರು ರಾಮಚಂದ್ರಪ್ಪ ಅವರು ಒಂದು ಸಂದರ್ಶನದಲ್ಲಿ ತಿಳಿಸಿದ್ದರು. ನಂತರ ಅಪರ್ಣಾ ಅವರು ಭಾರತಕ್ಕೆ ಹಿಂತಿರುಗಿದ ಮೇಲೆ ಹಿಂದಿನಂತೆಯೇ ನಟನೆ, ನಿರೂಪಣೆಯನ್ನು ಮುಂದುವರಿಸುತ್ತಾರೆ. ಕೆಲವು ವರ್ಷಗಳು ಕಳೆದ ನಂತರ ಆರ್ಕಿಟೆಕ್ಟ್ ಆಗಿರುವಂತಹ ನಾಗರಾಜ್ ವಸ್ತಾರೆ ಅವರ ಪರಿಚಯವಾಗುತ್ತದೆ. ಇಬ್ಬರು ಪರಸ್ಪರ ಒಪ್ಪಿ ಮದುವೆಯಾಗಿ ಸಂಸಾರ ನಡೆಸುತ್ತಾರೆ. ಸಿನಿಮಾಗಳಲ್ಲಿ ಅವಕಾಶ ಕಮ್ಮಿಯಾದ ಕಾರಣ ಅಪರ್ಣಾ ಕಿರುತೆರೆಯ ಕಡೆ ಮುಖ ಮಾಡುತ್ತಾರೆ. ಅದರ ಜೊತೆಗೆ ಕೆಲವು ವರ್ಷಗಳ ಹಿಂದೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗುತ್ತಾರೆ. ಅದರ ನಂತರ ಮಜಾ ಟಾಕೀಸ್ ಎನ್ನುವ ರಿಯಾಲಿಟಿ ಶೋನಲ್ಲಿ ಅಪರ್ಣಾ ಅವರು ಪ್ರೇಕ್ಷಕರನ್ನು ತಮ್ಮ ಅಭಿನಯದ ಮೂಲಕವೇ ಸಾಕಷ್ಟು ನಕ್ಕು ನಗಿಸಿ ಮನೆ ಮಾತಾಗುತ್ತಾರೆ. ಹೀಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇದ್ದಾಗ ಅದೊಂದು ದಿನ ಅಪರ್ಣಾ ಅವರ ಆರೋಗ್ಯದಲ್ಲಿ ಏರುಪೇರುಂಟಾಗುತ್ತದೆ. ಚಿಕಿತ್ಸೆ ಪಡೆದ ನಂತರ ತಿಳಿಯುತ್ತೆ ಅಪರ್ಣಾ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಎನ್ನುವ ವಿಚಾರ. ಅಪರ್ಣಾ ಕುಟುಂಬಸ್ಥರಿಗೆ ಈ ವಿಚಾರ ತಿಳಿಯುವಷ್ಟರಲ್ಲಿ ಕ್ಯಾನ್ಸರ್ 4ನೆಯ ಹಂತಕ್ಕೆ ತಲುಪಿರುತ್ತದೆ. ಆದರೆ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡಿ ವಿಜಯ ಸಾಧಿಸಬೇಕು ಎಂದು ಅಪರ್ಣಾ ಕೂಡ ಪಣ ತೊಟ್ಟಿ ಸಾಕಷ್ಟು ಹೋರಾಟ ಮಾಡುತ್ತಾರೆ. ಆದರೆ ಶ್ವಾಸಕೋಶದ ಕ್ಯಾನ್ಸರ್ ಚಿಕಿತ್ಸೆ ಫಲಕಾರಿಯಾಗದೆ ಅಪರ್ಣಾ ಸಾವಿನ ಮಡಿಲು ಸೇರಿದ್ದಾರೆ. ಅವರ ಸಾವು ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಪ್ರತಿದಿನ ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರು ಮುಂದಿನ ನಿಲ್ದಾಣ ಯಾವುದು ಎನ್ನುವ ಧ್ವನಿ ಕೇಳುವಲ್ಲಿ ಇನ್ನು ಮುಂದೆ ಅಪರ್ಣಾ ಅವರು ಶಾಶ್ವತವಾಗಿ ಉಳಿದುಕೊಳ್ಳುತ್ತಾರೆ.